ನಮಸ್ಕಾರ ವೀಕ್ಷಕರೇ, ರಾ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಪಹಲ್ಗಾಮ್ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧದ ಕಾರ್ಮೋಡದ ಛಾಯೆ ಆವರಿಸಿದೆ. ಈ ಮಧ್ಯೆ ಯುದ್ಧ ಯಾವುದೇ ಕ್ಷಣದಲ್ಲಾದರೂ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಮಾತ್ರ ತನ್ನ ಹಳೆ ಚಾಳಿಯನ್ನ ಬೀಳದೆ ಪೋಸ್ಟರ್ಗಳ ಮುಖಾಂತರ ರಾಜಕೀಯವನ್ನ ಕೆದಕಿ ಎಲ್ಲರೂ ಕೂಡ ಇದನ್ನ ಛೀಮಾರಿ ಹಾಕೋತರ ಮಾಡ್ಕೊಳ್ತಾ ಇರೋದನ್ನ ನೋಡಿದ್ರೆ ಕರ್ನಾಟಕದ ಪ್ರಜೆಗಳಾಗಿ ನಾವು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು ಅಂತ ಅನ್ಸುತ್ತೆ. ಏನೇ ಆಗ್ಲಿ, ಈ ಕ್ಷಣಕ್ಕೆ ನಾವು ಪೋಸ್ಟರ್ ವಾರ್ ಬಗ್ಗೆ ಮಾತಾಡಲ್ಲ. ಯಾಕೆ ಎಂದರೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಹಲವಾರು ಡೆವಲಪ್ಮೆಂಟ್ಸ್ಗಳು ಕೇಂದ್ರದಲ್ಲಿ ನಡೀತಾ ಇದೆ. ಪ್ರಧಾನಿ ಮೋದಿ ಅವರು ಮಹತ್ವದ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ, ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಮೂರು ಸೇನೆಯ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್ ಮಾಡಿರುವಂತಹ ನರೇಂದ್ರ ಮೋದಿ ಅವರು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನೀವು ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಸರ್ವ ಸ್ವತಂತ್ರರು, ನಿಮಗೆ ಬೇಕಾದಂತಹ ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರ ನಾವು ಕೊಡ್ತೀವಿ ಅನ್ನುವಂತಹ ಅಭಯ ಹಸ್ತವನ್ನ ನರೇಂದ್ರ ಮೋದಿ ಅವರು ಸೇನೆಯ ಮುಖ್ಯಸ್ಥರಿಗೆ ಕೊಟ್ಟಿದ್ದಾರೆ. ಇದು ಇದೀಗ ಬರ್ತಾ ಇರುವಂತಹ ಮೇಜರ್ ಬ್ರೇಕಿಂಗ್ ನ್ಯೂಸ್. ಯಾವುದೇ ಕ್ಷಣದಲ್ಲೂ ಪಾಕಿಸ್ತಾನ ವಿರುದ್ಧ ಯುದ್ಧ ಘೋಷಣೆ ಆಗಬಹುದು. ಭಾರತೀಯ ಸೇನೆಗೆ ಮುಕ್ತ ಅವಕಾಶವನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಟಾರ್ಗೆಟ್ ಸ್ಥಳ, ಸಮಯವನ್ನ ಸೇನೆಯೇ ನಿರ್ಧಾರ ಮಾಡಲಿ. ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ. ಪಾಕಿಸ್ತಾನದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ನರೇಂದ್ರ ಮೋದಿ ಅವರು. ಯುದ್ಧ ಫಿಕ್ಸ್ ಆಯ್ತಾ? ದೆಹಲಿಯ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ನಡೆದಿದೆ ಮಹತ್ವದ ಸಭೆ. ಸೇನಾಧಿಕಾರಿಗಳ ಜತೆ ನಡೆಸಿದಂತಹ ಸಭೆಯಲ್ಲಿ ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ಭೂಸೇನೆ, ವಾಯುಸೇನೆ, ನೌಕಾಪಡೆ ಮುಖ್ಯಸ್ಥರ ಜೊತೆಗೆ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಫ್ರೀ ಹ್ಯಾಂಡ್ ಅನ್ನ ಕೊಡ್ತಾ ಇದ್ದೀವಿ, ನಿಮಗೆ ಯಾವ ರೀತಿಯಾದಂತಹ ಸಹಕಾರ ಬೇಕೋ ಅದನ್ನ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. ನೀವು ಶತ್ರು ದೇಶ ಪಾಕಿಸ್ತಾನದ ಪ್ರತಿಯೊಂದು ಹೆಜ್ಜೆಯನ್ನ, ಪ್ರತಿಯೊಂದು ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ಯಾವ ರೀತಿಯಾದಂತಹ ಎದುರೇಟನ್ನ ಕೊಡಬಹುದು ಅನ್ನೋದನ್ನ ನೀವು ನಿರ್ಧರಿಸಿ ಅಂತ ನರೇಂದ್ರ ಮೋದಿ ಮೂರು ಸೇನೆಯ ಮುಖ್ಯಸ್ಥರಿಗೆ ಹೇಳಿದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡ ಬೆನ್ನಲ್ಲೇ ಸಾಲು ಮೀಟಿಂಗ್ಗಳು ನಡೀತಾ ಇವೆ. ನಾಳೆ ದೇಶದ ಆಂತರಿಕ ಭದ್ರತೆ ಸಿದ್ಧತೆ ಕುರಿತು ಮಹತ್ವದ ಸಭೆ ಕೂಡ ನಡೀತಾ ಇದೆ. ನಾಳೆ ಸಂಪುಟ ರಕ್ಷಣಾ ಸಮಿತಿಯ ಜೊತೆಗೆ ಮೋದಿ ಅವರು ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಾರೆ. ಬಹಳ ಜನ ಏನ್ ಮಾಡ್ತಾ ಇದ್ದೀರಿ ಎಲ್ಲವೂ ಈಗಲೇ ಹೀಗೆ ಮಾಡಬೇಕಂತ ಏನಿಲ್ಲ. ದೇಶದ ಜನರ ಭಾವನೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು. ಪ್ರತೀಕಾರದ ಜ್ವಾಲೆಯಲ್ಲಿ ನಿಗಿ ಕೆಂಡವಾಗಿದೆ ದೇಶದ ಜನರ ಭಾವನೆ. ಆದರೆ ಭಾವನೆಗೆ ತಕ್ಕಂತೆ ಸರ್ಕಾರಗಳು ತಮ್ಮ ನೀತಿ ನಿಲುವನ್ನ ಪ್ರಕಟಿಸ್ತಾವ? ಇಲ್ಲ. ಸ್ವತಃ ನರೇಂದ್ರ ಮೋದಿ ಅವರೇ ಸೇನೆಗೆ ಹೇಳಿದ್ದಾರೆ, ನಿಮಗೆ ಯಾವ ರೀತಿ ಇದನ್ನ ನಿಭಾಯಿಸಬೇಕೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತ. ಸೊ ಇದು ಕೇಂದ್ರದಲ್ಲಿ ನಡೀತಾ ಇರುವಂತಹ ಮಹತ್ವದ ಬೆಳವಣಿಗೆಗಳು. ನೋಡಿ, ನಮ್ಮ ಸೇನಾ ಮುಖ್ಯಸ್ಥರುಗಳು ಶತ್ರುವಿನ ನಡೆಯನ್ನ ಮತ್ತು ಶತ್ರು ದೇಶದ ಬಲಾಬಲವನ್ನ ಎಲ್ಲವನ್ನು ಕೂಡ ತಾಳೆ ಹಾಕಿ ತಾವು ತೆಗೆದುಕೊಳ್ಳಬೇಕಾದಂಥ ತೀರ್ಮಾನಗಳ ಬಗ್ಗೆ ಎಷ್ಟೊಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ವಿಚಾರದಲ್ಲಿ ಪಾಲಿಟಿಕ್ಸ್ ಮಾತ್ರ ಯಾವ್ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತಂದ್ರೆ, ಪಾಕಿಸ್ತಾನದ ಮಾಧ್ಯಮಗಳಿಗೂ ಕೂಡ
ನಮ್ಮ ರಾಜಕೀಯ ನಾಯಕರುಗಳ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಪೋಸ್ಟರ್ಗಳು, ಟ್ವೀಟ್ಗಳು ಹದ್ದಿನಂತೆ ಕಾದು ಕುಳಿತಿವೆ. ಅಷ್ಟರ ಮಟ್ಟಿಗೆ ರಾಜಕೀಯ ಗಬ್ಬೆದ್ದು ನಾರ್ತಾ ಇದೆ. ಓಕೆ, ಇನ್ನೊಂದು ಕಡೆ ಪಹಲ್ಗಾಮ್ ಉಗ್ರರ ದಾಳಿಯ ಹೆಸರಿನಲ್ಲಿ ಪಾಲಿಟಿಕ್ಸ್ ಅಂತೂ ನಿಲ್ತಾ ಇಲ್ಲ. ಒಂದು ಫೋಟೋ ವೈರಲ್ ಆಯ್ತು. AICC ಒಂದು ಫೋಟೋನ ಬಿಡುಗಡೆ ಮಾಡ್ತು. ಆ ಫೋಟೋದಲ್ಲಿ ಪೈಜಾಮಾಧಾರಿ ವ್ಯಕ್ತಿ, ಆತನಿಗೆ ತಲೆನೇ ಇಲ್ಲ, ತಲೆ ಮಾಯಾ, ಗಾಯಬ್ 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 ಮಾಯಾ. ಸೊ ಮಾಯಾ ಕುರ್ತಾ, ಬಂದ್ ಗಲಾ ಕುರ್ತಾ, ಚೂಡಿದಾರ ಪೈಜಾಮ, ಕಪ್ಪು ಪಾದರಕ್ಷೆಯ ಮೇಲೆ ಗಾಯಬ್ ಅಂದ್ರೆ ಕಾಣೆಯಾಗಿದ್ದಾರೆ, ಮಾಯ ಆಗಿದ್ದಾರೆ, ಜವಾಬ್ದಾರಿ ಹೊತ್ತುಕೊಳ್ಳುವಂತಹ ಸಂದರ್ಭದಲ್ಲಿ ಮಾಯವಾಗಿದ್ದಾರೆ ಮೋದಿ ಅವರು ಅಂತ AICC ಟ್ವೀಟ್ ಮಾಡುತ್ತೆ. ಈ ಟ್ವೀಟ್ವನ್ನ ಪಾಕಿಸ್ತಾನದ ಒಂದು ಗೂಬೆ ರೀಟ್ವೀಟ್ ಮಾಡಿ AICC ಮರ್ಯಾದೆ 3 ಕಾಸಿಗೆ ಹರಾಜಾಗಂಗ್ ಮಾಡುತ್ತೆ. ಸೊ ಮತ್ತೊಂದು ಕಡೆ ಈ ಮಾಯಾ ಪೋಸ್ಟರ್ಗೆ ಪ್ರತೀಕಾರ ಎನ್ನುವಂತೆ ರಾಷ್ಟ್ರೀಯ ವಕ್ತಾರರಾದಂಥ RP ಸಿಂಗ್ ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟು ಕೂಡ ತೋರಿಸ್ಬಿಡಿ ನೋಡಿ. ಗಾಂಧಿ ಟೋಪಿ, ಬಿಳಿ ಟೀ ಶರ್ಟ್ ಧರಿಸಿರುವ ವ್ಯಕ್ತಿ ಕೈಯಲ್ಲಿ ಒಂದು ಚಾಕು, ಅಂದರೆ ಬೆನ್ನ ಹಿಂದೆ ಚೂರಿ. ಇದು ಮೋಸ್ಟ್ಲಿ ರಾಹುಲ್ ಗಾಂಧಿ, ಅದು ನರೇಂದ್ರ ಮೋದಿ ಅವರಾದ್ರೆ ಇದು ರಾಹುಲ್ ಗಾಂಧಿ. ಆಮೇಲೆ ಪಾಕಿಸ್ತಾನ್ಗೆ ಯಾರ್ ಅಂದ್ರೆ ಪಾಕಿಸ್ತಾನದ ಗೆಳೆಯ ಅಂತ ಇದು ಟ್ವೀಟ್ ವಾರು. ಇಡೀ ದೇಶ 26 ಜನ ಪಹಲ್ಗಾಮಲ್ಲಿ ಏನು ಪ್ರಾಣ ಕಳ್ಕೊಂಡಿದ್ದಾರೆ, ಅವರ ಪ್ರತೀಕಾರ ಯಾವಾಗ ಅಂತ ಕಾದು ಕುಳಿತಿದ್ರೆ ಇವರು ಪೋಸ್ಟರ್ ವಾರು. ಬಾ, ಸೂಪರ್ ಆಗಿದೆ. ಇದನ್ನ ಪಾಕಿಸ್ತಾನದ ಮೀಡಿಯಾಗಳು ಎನ್ಕ್ಯಾಶ್ ಮಾಡ್ಕೊಳ್ತವೆ ಮತ್ತು ಇದನ್ನ ಪ್ರಸಾರ ಮಾಡ್ತವೆ ಅಂತಂದರೆ ಗ್ರೇಟ್ ಇವರು. ಇನ್ನು ಹೇಳಿಕೆಗಳನ್ನು ನೋಡಬೇಕು. ಆ ಹೇಳಿಕೆಗಳಿಗೆ ನಾನು ಜಾಸ್ತಿ ಟೈಮ್ ತಗೊಳಕ್ಕೆ ಹೋಗೋದಿಲ್ಲ. ನೀವು ಪ್ಲೇ ಮಾಡಿಬಿಡಿ ಆ ಬೈಟ್ಗಳನ್ನು. ಆಮೇಲೆ ನಮ್ಮ ಅತಿಥಿಗಳನ್ನು ನಾನು ಪರಿಚಯ ಮಾಡಿ ನಮ್ಮ ಡಿಸ್ಕಷನ್ನ ಆರಂಭಿಸ್ತೀನಿ. ಹಾಗಾದರೆ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ, 22ನೇ ತಾರೀಕು ನೀವು ಅಕಸ್ಮಾತ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಜಮೀರ್ ಅಹಮದ್ ಅವರನ್ನ, UT ಖಾದರ್ ಅವರನ್ನ ಕರ್ಕೊಂಡು ನೀವು ಪಹಲ್ಗಾಂವ್ಗೆ ಏನಾದ್ರೂ ಹೋಗಿದ್ರೆ ನೀನ್ ಯಾರು ಅಂತ ಹೇಳಿ ಮೊದಲು ಜಮೀರ್ ಕೇಳ್ತಾ ಇದ್ದೆ. मैं जमीर हूं, मैं कुरान पढ़ता हूं, मैं 5 बार नमाज करता हूं. हाँ तू चल, बाजू चल. तो UT खादर, मैं भी मुसलमान हूं, मैं 5 बार नमाज करता हूं, तू भी चल. तू कौन है? मैं सिद्धरामैया हूं, कर्नाटक के मुख्यमंत्री हूं. ಗುಂಡ ಹಾಕಿ ರಾಪ್ಪನ ಬಿಸಾಕ್ತಿದ್ರು. ಇದು ನೋವು ಗೊತ್ತಾಗಿದೆ ನಿಮಗೆ. ಜಮೀರ್ ಉಳಿದ, UT ಖಾದರ್ ಉಳಿದ್ರು, ನೀವು ಉಳಿಲಿಲ್ಲ. ಯಾಕೆ? ನೀವು ಹಿಂದೂ ಇದ್ರಿ. ನೀವು ಬೇಕಾದಷ್ಟು ಮಸೀದಿ ಕೊಟ್ಟಿರ್ಬೋದು, ಬೇಕಾದಷ್ಟು ಹತ್ರಿಗೆ ದುಡ್ಡು ಕೊಟ್ಟಿರ್ಬೋದು, ಬೇಕಾದಷ್ಟು ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಟ್ಟಿರ್ಬೋದು, ಆದ್ರೆ ನೀವು ಮುಸ್ಲಿಂ ಅಲ್ಲ. ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ, ಅವರದ್ದು ಉಂಟನ ವ್ಯಾನಿಟಿ ಬ್ಯಾಗಿನಲ್ಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ ಪೌಡರ್, ಒಂದು ಬಾಚಣಿಗೆ ಇರಲಿ, ನನಗೆ ಬೇಜಾರೇ ಇಲ್ಲ. ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು, ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾಯಿತು ಅಂತ ಆದರೆ 6-6:30 ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ. 2 ಪ್ರಶ್ನೆ. ಒಂದು ಸಲ ಆಕ್ರಮಣ ಮಾಡೋಕೆ ಬುಡ್ಚಿ ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರಿ ಅಂತ ಲೆಕ್ಕ, ನಿಮ್ಮನ್ನು ಆಕ್ರಮಣ ಮಾಡುವುದೇ. ಅದರ ಬದಲು ಇದನ್ನು ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿಸಿ ಸಾಕು. ಅವ ಪುಕ್ಕ ಎದುರ್ನವ. ಮನೆಯಲ್ಲಿ ತಲವಾರು ಉಂಟಾ? ಒಂದೊಂದು ತಲವಾರು ಇಟ್ಕೊಳ್ಳಿ. ಬೇರೆದವ್ರ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಮಾಯಕರು ಇವತ್ತು ಸತ್ತಿದ್ದು ಪಾಪ ನಮ್ಮ ರಾಜ್ಯದೊಳಗೆ 2 ಅಮಾಯಕರು ನೋಡಿ. ಭದ್ರತಾ ವೈಫಲ್ಯದಿಂದ ಆಗಿದ್ದಲ್ಲ, ಯಾಕೆ ಚೆಕ್ ಪೋಸ್ಟ್ ತೆಗಿಬೇಕಾಗಿತ್ತು?
ನೀವೇನು ಆಡಳಿತದೊಳಗೆ ಏನು ಮಾಡಿದ್ರು ಎಲ್ಲ ರೀತಿ ವಿರೋಧ ಪಕ್ಷದವರು ಸಹಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲವನ್ನು ಮೀರಿ ಇದನ್ನೆಲ್ಲ ಆದತ್ನಾಗ ಸರ್ವಪಕ್ಷ ಸಭೆ ಕರೆದು ಬಿಹಾರದಾಗ ಹೋಗಿ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ಕೊಂಡು ನಿಂದಿರ್ತಾರೆ. ಅದ್ರ ಬಗ್ಗೆ BJP-ಅವರಿಗೆ ಮಾನ ಮರ್ಯಾದೆ ಇಲ್ಲ. This is not, that is the terrorist slogan. That is all jihadi slogan. Sar tan se juda. You want to tell Prime Minister that's the slogan you wanted to say? For me, this particular visual, as you're saying, if this is it, what they have done, it's a great humiliation, it's a threat to Honorable Prime Minister Modi. I think we have to file cases on that. ಓಕೆ, ಪವನ್ ಕಲ್ಯಾಣ್ ಹೇಳೋದು ನೋಡಿದ್ರೆ ಒಂದು ಸ್ಲೋಗನ್ ಇದೆ, ಗುಸ್ತಾಕೆ ನಬಿ ಕಿ ಏಕಿ ಸಜಾ ಸರ್ ತನ್ ಸೆ ಜುದಾ. ಮ್ಯೂಸಿಕ್ ಸ್ವಲ್ಪ ಕಡಿಮೆ ಮಾಡಿ, ಜಾಸ್ತಿ ಆಯ್ತು ಅನ್ಸುತ್ತೆ ಮ್ಯೂಸಿಕ್ಕು. ಸೊ ಏನಂತ ಇದ್ದೇನೆ ನಾನು, ಗುಸ್ತಾಕೆ ನಬಿ ಕಿ ಏಕಿ ಸಜಾ ಸರ್ ತನ್ ಸೆ ಜುದಾ, ಅದನ್ನೇ ಇಲ್ಲಿ ಬಳಸಿದ್ದಾರೆ. ಇದು ನಿಜಕ್ಕೂ ಕೂಡ ಪ್ರಧಾನಿ ಮೋದಿ ಅವರನ್ನ ಟಾರ್ಗೆಟ್ ಮಾಡಿರೋದು, ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ. ಟ್ವಿಟರ್ ವಾರ್ ಯಾವ ರೀತಿ ಶುರುವಾಗಿದೆ ಅಂತಂದರೆ, ಜನ ಇಂಥ ಕೀಳು ಮಟ್ಟದ ರಾಜಕೀಯ ಅದು ಇಂತಹ ಸಂದರ್ಭದಲ್ಲಿ ಅಂತ ಮಾತಾಡ್ಕೊಳ್ಳೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗಿದ್ದಾರೆ JDS ವಕ್ತಾರರಾದಂಥ ಮಹೇಶ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಆಮ್ ಆದ್ಮಿ ಪಾರ್ಟಿಯ ರುದ್ರಯ್ಯ ಹಿರೇಮಠ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಇನ್ನು BJP ಹಿರಿಯ ವಕ್ತಾರರು ಮೋಹನ್ ವಿಶ್ವ ಅವರು. ಸರ್, ತಮಗೂ ಸ್ವಾಗತ. ಮೋಹನ್ ವಿಶ್ವ ಸರ್, ತುಂಬ ಚೆನ್ನಾಗಿದೆ ಸರ್ ಫೈಟ್. ನಿಜವಾಗ್ಲೂ ನನಗೆ ಒಂದು ಹತ್ತತ್ರ ಒಂದು 4-5 ದಿನದಿಂದ ಫುಲ್ ಆನ್ ಎಂಟರ್ಟೈನ್ಮೆಂಟ್. ನೋಡಿ ಇಲ್ಲಿ ನೋಡಿ ಒಂದ್ಸರಿ ಇದು ಫ್ರೇಮ್ ತೋರಿಸ್ಬಿಡಿ. ಇದು ಗಾಯಬ್, ಅದು ಚೂರಿ. ಇನ್ನೊಬ್ರು ಹೇಳ್ತಾರೆ 6 ಇಂಚ್ ಚೂರಿ ಇಟ್ಕೊಳ್ಳಿ ಅಂತ, ಇನ್ನೊಬ್ರು ಹೇಳ್ತಾರೆ ಒಂದು ದೊಡ್ಡದು ತ್ರಿಶೂಲ ಇಟ್ಕೊಳ್ಳಿ ಅಂತ, ಮತ್ತೊಬ್ರು ಹೇಳ್ತಾರೆ ಡುಗ್ 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 ಅಂತ ನಿಮ್ಮನ್ನು ಉಡಾಯಿಸ್ಬಿಡ್ತಾರೆ ಸಿದ್ದರಾಮಯ್ಯನವರು ಅಂತ. ವಾವ್, ಫುಲ್ ಆನ್ ಎಂಟರ್ಟೈನ್ಮೆಂಟ್. ಮತ್ತೊಂದು ಕಡೆ ಮೋದಿ ಅವರು ಮತ್ತು ಸೇನೆಯ ಮುಖ್ಯಸ್ಥರುಗಳು ಸೀರಿಯಸ್ ಆಗಿ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇದು ಪ್ಯಾರಲಲ್ ಫೈಟಿಂಗ್ ಅಲ್ವಾ ಸರ್? ಇದು ಅಲ್ಲ ನೋಡಿ, ಇದನ್ನ ಶುರು ಮಾಡಿದ್ದು ಯಾರು? ಅದು ಭದ್ರತಾ ವೈಫಲ್ಯನೋ ಅಥವಾ ಸೆಕ್ಯೂರಿಟಿ ವೈಫಲ್ಯನೋ, ಅದನ್ನೆಲ್ಲಾನು ಆಲ್ ಪಾರ್ಟಿ ಮೀಟಿಂಗ್ ಕರೆದು ಆಲ್ ಪಾರ್ಟಿ ಮೀಟಿಂಗ್ ಕರೆದು ನರೇಂದ್ರ ಮೋದಿ ಅವರು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿ ಈಚೆ ಬಂದ ತಕ್ಷಣ ಏನು ಹೇಳಿದ್ರು, ಕಾಂಗ್ರೆಸ್ನವರು ಆಗ್ಬೋದು ಅಥವಾ ಇಂಡಿ ಒಕ್ಕೂಟದ ಸದಸ್ಯರೆಲ್ಲರೂ ನಮ್ದು ಸಂಪೂರ್ಣ ಸಹಕಾರ ಇದೆ, ನೀವು ಏನು ಬೇಕಾದರೂ ಮಾಡಿ, ಯಾವ ಕ್ರಮ ಬೇಕಾದ್ರೂ ಕೈಗೊಳ್ಳಿ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಹೇಳಿದಂಥದ್ದು ಕೆಳಗಡೆವರೆಗೂ ಪೆನಿಟ್ರೇಟ್ ಆಯ್ತಾ? ಇಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ರಾಬರ್ಟ್ ವಾದ್ರಾ ಏನಂತ ಹೇಳಿದ್ರು, ಅಲ್ಲಿ ಧರ್ಮಗಳನ್ನ ನೋಡ್ಕೊಂಡು ಏನು ಕೊಂದಿಲ್ಲ ಅಲ್ಲಿ. ಸೊ ಯಾವಾಗ BJP ಅಧಿಕಾರದಲ್ಲಿ ಇರುತ್ತೋ ಅವಾಗ ಅಲ್ಪಸಂಖ್ಯಾತರಿಗೆ ಒಂಥರ ಏನ್ ಹೇಳ್ತಾರೆ, ಅದಕ್ಕೆ ಭಯ ಕಾಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ತರ ಆಗುತ್ತೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡ್ರು ಯಾರು? ರಾಬರ್ಟ್ ವಾದ್ರಾ. AICC ಅಧ್ಯಕ್ಷರು ಹೇಳಿದ್ ಒಂದು, ಇವ್ರು ಹೊರಗಡೆ ಬಂದು ಹೇಳಿದ್ ಇನ್ನೊಂದು. ನೆಕ್ಸ್ಟ್ ಬುದ್ಧಿ ಇಲ್ಲ. ಆಯ್ತು, ನೆಕ್ಸ್ಟ್ ಸಿದ್ದರಾಮಯ್ಯ ಅವ್ರಿಗೆ ಬುದ್ಧಿ ಇಲ್ವಾ? ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಪ್ರಶ್ನೆ ಕೇಳಿದೀರಾ, ಅಲ್ಲ ಮೇಡಮ್, ಪ್ರಶ್ನೆ ಕೇಳಿದೀರಾ, ಉತ್ತರ ತಗೊಳ್ಳಿ, ನನಗೆ ಟೈಮ್ ಕೊಡಿ. ನೀವು ಆಮೇಲೆ ಏನ್ ಬೇಕಾದ್ರು ಮಾತಾಡಿ, ಪರವಾಗಿಲ್ಲ, ಆಯ್ತಾ? ನೆಕ್ಸ್ಟ್ ಸಿದ್ದರಾಮಯ್ಯವ್ರ ಬುದ್ಧಿ ಇಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯವ್ರು ಏನ್ ಹೇಳಿದ್ರು? ಅಲ್ಲಿ ಮೇಲ್ಗಡೆ ಖರ್ಗೆ ಅವರೆಲ್ಲರೂ ನಾವು ಏನ್ ಬೇಕಾದ್ರೂ ಸಹಕಾರ ಕೊಡೋ ಕಡಿ ಇದ್ರು ಇವ್ರಿಗೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ಯಾಕೋ ಬೇಡ ಅನ್ಸುತ್ತೆ ಅಂತ ಹೇಳಿದ್ದ ಒಂದು ವಾಕ್ಯ ಇಡೀ ಪಾಕಿಸ್ತಾನ ದೇಶದಲ್ಲಿ ಇಡೀ ಮೀಡಿಯಾದಲ್ಲೆಲ್ಲ ಓಡಾಡ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತಾ ಅವರು? ಅದೇ ವಿಡಿಯೋ ಕ್ಲಿಪ್ಪಿಂಗ್ ನ ತಗೊಂಡೋಗ್ಬಿಟ್ಟು ಯುನೈಟೆಡ್ ನೇಷನ್ಸ್ ಮುಂದೆ ಇಡ್ತಾರೆ. ನೋಡಿ, ಭಾರತದ ಒಳಗಡೆ ಇರುವಂತ ಪಕ್ಷಗಳೇನೇನೆ ಯುದ್ಧ ಬೇಡ ಅಂತ ಇದೆ, ಅಂದ್ರೆ ಇಂಡೈರೆಕ್ಟ್ ಆಗಿ ಪಾಕಿಸ್ತಾನ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ತಾ ಇದೆ, ಆದ್ರಿಂದ ನೀವು ಈ ರೀತಿಯಾದಂತ ಯುದ್ಧನ ನಿಲ್ಲಿಸಬೇಕು ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ಇಂದ ಪ್ರಶಸ್ತಿ ಇರ್ತಾರೆ. ಯಾಕಂದ್ರೆ ಈ ಕೆಲಸನ ಪಾಕಿಸ್ತಾನ ಹಿಂದೆ ಮಾಡಿತ್ತು. ಬಿಕಾಸ್ ಕಾಂಗ್ರೆಸ್ ಇಸ್ ಅನ್ ಅಬಿಚುವಲ್ ಅಫೆಂಡರ್. ಅವಾಗ್ಲೂ ಅಷ್ಟೇ, ಯಾವಾಗ 26/11 ಮುಂಬೈ ಅಟ್ಯಾಕ್ ಆದಾಗ್ಲೂ ಅಷ್ಟೇ, ನೆನ್ನೆ ಪ್ರೆಷರ್ ತರ್ಲಿಕ್ಕೆ ಹೋದಾಗ ಇಲ್ಲಿನ ಮಾಧ್ಯಮಗಳ ಮುಂದೆ ಕಾಂಗ್ರೆಸ್ ಕೊಟ್ಟಂತ ಹೇಳಿಕೆಗಳು. ಒಂದ್ ನಿಮಿಷ, ನಾನು ಇತಿಹಾಸ ಆಗಿರುವ ಯುದ್ಧಗಳನ್ನ ಯಾರು ಮಾಡಿದ್ದು ಸರ್? ಏನು ಇಲ್ಲಿಯವರೆಗೆ ಯುದ್ಧಗಳಾಯ್ತಲ್ಲ ಸರ್, ಅವಾಗ ಕೇಂದ್ರ ಸರ್ಕಾರದಲ್ಲಿ ಯಾರಿದ್ರು? ಅಲ್ಲ, ಅದಕ್ಕೂ ಈ ಪ್ರಶ್ನೆಗೂ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ಬಾರಿ ಇಂತಹ ಘಟನೆಗಳು ನಡೆದಾದಾಗ ಹ್ಯಾಬಿಚುವಲ್ ಅಫೆಂಡರು ಕಾಂಗ್ರೆಸ್ ಇದು ಏನು ಮುಂಬೈ ದಾಳಿ ನಡೆದಂತಹ ಸಂದರ್ಭದಲ್ಲಿ ಹಿಂಗೆ ಮಾಡಿತ್ತು ಅಂತ, ಅಂದ್ರೆ ಯುದ್ಧದ ವಿಚಾರ ತಾವು ಮಾತಾಡ್ತಾ ಇದ್ದೀರಿ, ಹೌದಾ? ಹಾಗಾದ್ರೆ ಇಲ್ಲಿಯವರೆಗೆ ನಡೆದಂತ ಯುದ್ಧಗಳನ್ನ ಯಾರು ಮಾಡಿದ್ದು ಅಂತ ನಾನು ಕೇಳ್ತಾ ಇದ್ದೀನಿ. 71 ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಆದ್ಮೇಲೆ ನಿಮಗೆ ಯಾವಾಗ ನಿಮಗೆ 90s ಅಲ್ಲಿ ಭಯೋತ್ಪಾದನೆ ಜಾಸ್ತಿ ಆಯ್ತೋ, ಎಸ್ಪೆಷಲಿ ಕಾಶ್ಮೀರದಲ್ಲಿ ಪಂಡಿತರ ವಿಚಾರದಲ್ಲೂ ಅಷ್ಟೇ, ನಿಮ್ಗೆ ಲಕ್ಷಾಂತರ ಪಂಡಿತರನ್ನ ಅವತ್ತು ಕೊಂದಂತ ಕಾಂಗ್ರೆಸ್ ಇದ್ದಾಗಲೇ ಮಾಡಿದ್ದದು.
ನಾ ಹೇಳಿದ್ನಲ್ಲ ಅವತ್ತಿಂದಾನು ನಾವು ಪಾಕಿಸ್ತಾನ ಮೇಲೆ ಪ್ರೆಷರ್ ತರಬೇಕು ಅಂತ ಇವ್ರುಗಳೇ ಹೋಗದಾಗ ಇವ್ರ ನಾಯಕರುಗಳೇ ಈ ತರ ಹೇಳಿಕೆಗಳು ಕೊಟ್ಬಿಟ್ಟು ನಿಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮರ್ಯಾದೆ ಕಳೆಯುವಂತ ಕೆಲಸ ಮಾಡ್ತಾರೆ. ಯಾರು ಮಾಡಿದ್ದಾರೆ ಯುದ್ಧ? ಯಾಕೆ ಕಾರ್ಗಿಲ್ ಯುದ್ಧ ಮಾಡಿದ್ಯಾರು? ಅಲ್ಲ, ಕಾರ್ಗಿಲ್ ಯುದ್ಧ ಮಾಡಿದ್ಯಾರು? ಮೇಡಮ್, ಕಾರ್ಗಿಲ್ ಯುದ್ಧ ಮಾಡಿದ್ಯಾರು? 99ರಲ್ಲಿ ಕಾರ್ಗಿಲ್ ಇಂದಿರಾ ಗಾಂಧಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಅಲ್ಲ, ನೀವು ಅದನ್ನೇ ಕೇಳಿದ್ದು. ಸರ್ಕಾರ ಬಿಕಾಸ್ ನೀವೇ ಅಲ್ಲ, ನಿಮ್ ಪ್ರಶ್ನೆ ಅದೇ ಇತ್ತು, ಯುದ್ಧ ಯಾರು ಮಾಡಿದ್ದು ಅಂತ. ಹೇಳಿಕೆಗಳು ನಾನು ಇನ್ನು ದೊಡ್ಡ ಪಟ್ಟಿ ಕೊಡ್ಲಾ ಯಾವ ರೀತಿಯಾಗಿ ಇವ್ರು ಸಪೋರ್ಟ್ ಮಾಡ್ಕೊಂತ ಬಂದ್ರು ಅಂತ ಹೇಳ್ಬಿಟ್ಟು. ಯಾರಿಗೆ? ಇಂಡೈರೆಕ್ಟ್ ಆಗಿ ಪಾಕಿಸ್ತಾನದವ್ರಿಗೆ ಆಗ್ಬೋದು, ಭಯೋತ್ಪಾದಕರಿಗೆ ಆಗ್ಬೋದು. ಫಾರ್ ಎಕ್ಸಾಂಪಲ್, ಹೌದು, ಇವಾಗ ಅಫ್ಜಲ್ ಗುರು ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ್ರಲ್ಲ, ಅವ್ರ ವಿಚಾರವಾಗಿ ರಾತ್ರೋರಾತ್ರಿ ಆಗರೆ ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್ ವಹಿಸಿದವ್ರು ಯಾರು? ಅವ್ರನ್ನ ರಿಲೀಸ್ ಮಾಡಿ ಅಥವಾ ಗಲ್ಲು ಶಿಕ್ಷಕನ್ ತಡೆಯೋದಕ್ಕೆ ಅಂತ ಹೋದವರು ಇವರೇ ಅಲ್ವಾ? ತಿರ್ಗಾ ಕಾಂಗ್ರೆಸ್ನವರು, ತಿರ್ಗಾ ರಾಣಾ ರೀಸೆಂಟ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಾಣಾ ಈಗ ಅಫ್ಜಲ್ ಮೇಡಮ್, ನೀವು ಪ್ರಶ್ನೆ ಕೇಳಿದ್ಮೇಲೆ ಪೂರ್ತಿ ಉತ್ತರ ಕೇಳಬೇಕು. ಹೆಸರು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ರೀಸೆಂಟ್ ಆಗಿ ರಾಣಾವನ್ನ ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ. ರಾಣಾನನ್ನ ಇದಕ್ಕೆ ಯಾವ್ದಕ್ಕೆ ಮತ್ತೆ ಭಾರತಕ್ಕೆ ಕರ್ಕೊಂಬಂದಾಗ ರೀಸೆಂಟ್ ಆಗಿ ಯಾವಾಗ ಇನ್ನು 1 ತಿಂಗಳು ಆಗಿಲ್ಲ, ಆತನಿಗೆ ಉಜಿತ್ ಪಟೇಲ್ ಅನ್ನೋ ಒಬ್ಬ ಕಾಂಗ್ರೆಸ್ಸಿನ ನಾಯಕನೇ ಓಪನ್ ಆಗಿ ಕ್ಲೀನ್ ಚಿಟ್ ಕೊಟ್ಬಿಟ್ರು. 2011 ನಿಮ್ಗೆ ತನಿಖೆ ಮುಗಿದ್ಮೇಲೆ ಅವನನ್ನ ಅಮೆರಿಕ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅದಾದ್ಮೇಲೆ ಮತ್ತೆ ವಾಪಸ್ ತಂದು ಇಲ್ಲಿ ಯಾಕೆ ತನಿಖೆ ಮಾಡ್ಬೇಕು ಅಂತ ಕ್ಲೀನ್ ಚಿಟ್ ಕೊಟ್ಟವ್ರು ಯಾರು? ಕಾಂಗ್ರೆಸ್ನವರೇನೇನೆ, ಬೇರೆ ಯಾರು ಅಲ್ವಲ್ಲ. ಮತ್ತೆ ಸಿದ್ದರಾಮಯ್ಯನವರೇ ಹೇಳಿದಲ್ಲ, ಈಗ ನಾನು ಹೇಳ್ದಂಗೆ ಹೆಸರು ಹೇಳ್ತಿದ್ದೀನಲ್ಲ, ಪಾಕಿಸ್ತಾನ ಪ್ರೇಮ ಎಲ್ಲೋಯ್ತು? ಮತ್ತೆ ನಿಮಗೆ ಧರ್ಮ ನೋಡ್ಕೊಂಡು ಏನು ಸಿದ್ದರಾಮಯ್ಯನವರು ಪಾಕಿಸ್ತಾನ ಪ್ರೇಮ ಏನು? ಆಬ್ವಿಯಸ್ಲಿ ಏನು ಹೇಳಿ. ಅಲ್ಲ, ಹೇಳಿದ್ರಲ್ಲ ಅವ್ರು ಯುದ್ಧ ಬೇಡ ಅಂತ ಹೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಬ್ವಿಯಸ್ಲಿ ಈ ಟೈಮಲ್ಲಿ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲ್ಗಡೆ ಅವರು ಈಗ ಯುದ್ಧ ಮಾಡ್ತಾ ಇದಾರೆ. ಹಂಗಾದ್ರೆ ನೋಡಿ ಮೇಡಮ್, ಈಗ ಯುದ್ಧ ಆಗ್ತಾ ಇದೆಯಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರ, ಪ್ರಧಾನಿ ಮೋದಿ ಅವರು ಹೇಳಿಲ್ಲ. ಹಾಗಾದ್ರೆ ನೀವೇನಕ್ಕೆ ದಿನ ಬೆಳಗ್ಗೆ ಆದ್ರೆ ಬೆಳಗ್ಗೆ ಸಾಯಂಕಾಲದವರೆಗೂ ದೊಡ್ಡ ಟ್ಯಾಂಕರ್ಗಳು ಮಿಸೈಲ್ಗಳು ತೋರಿಸ್ಕೊಂಡು ಯುದ್ಧ ಆಗ್ತಿರೋ ಹಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ? ಯುದ್ಧ ಮಾಡ್ತೀನಿ ಅಂತ ಮೋದಿ ಅವರು ಹೇಳಿಲ್ಲ ಅಂದ್ರೂ ಅಂತಂದ್ರೆ ದೇಶ ಪ್ರೇಮಿಗಳು, ಯುದ್ಧ ಬೇಡ ಅಂದ ತಕ್ಷಣ ಅವರ ಪಾಕಿಸ್ತಾನಿ ಪ್ರೇಮಿಗಳು ಅಂತ ನೀವೇನ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ? ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ಬೇಸಿಕ್ ಕ್ವಶನ್ ಮಾಧ್ಯಮಕ್ಕೆ 26 ಜನ ಹಿಂದೂಗಳನ್ನ ಅವರ ಧರ್ಮವನ್ನ ಕೇಳಿ ಕೊಂದಂತ ಪಾಕಿಸ್ತಾನಿ ಬೆಂಬಲಿತ ಭಯೋತ್ಪಾದಕರು ಅಷ್ಟು ಕೆಟ್ಟದಾಗಿ ನಡ್ಕೊಂಡಾಗ್ಲೂ ಸಹ ಇಡೀ ದೇಶನೇ ಇವತ್ತು ನಮಗೊಂದು ನ್ಯಾಯ ಬೇಕು, ಒಂದು ಸ್ಟ್ರಾಂಗ್ ರಿಟಾಲಿಯೇಷನ್ ಬೇಕು ಅಂತ ಕೇಳ್ತಿರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆ ರೀತಿ ಮಾತಾಡೋದು ತಪ್ಪಲ್ವಾ? ನಾನು ಹೇಳ್ತಿಲ್ಲ, ಜನಗಳನ್ನ ಕೇಳಿ. ನನ್ನ ಬಿಟ್ಬಿಡಿ ಇವಾಗ ಫೋನ್ ತಗೊಳ್ಳಿ, ಒಂದ್ 10 ಜನ ಫೋನ್ ಕಾಲ್ ತಗೊಳ್ಳಿ, ಪಬ್ಲಿಕ್ ಕಾಲ್ ತಗೊಳ್ಳಿ. ನೀವು ಅವ್ರು ಏನ್ ಹೇಳ್ತಾರೆ ಕೇಳಿ, ಅವ್ರೇನ್ ಹೇಳ್ತಾರೆ ಕೇಳಿ. ನನ್ ಬಿಟ್ಬಿಡಿ, ನಾವು ಪಾಲಿಟಿಕ್ಸ್ ಮಾಡ್ತೀವಿ ಅಂತೀರಲ್ಲ, ಪಬ್ಲಿಕ್ ಒಪಿನಿಯನ್ ಮುಗಿತಾ? ಓಕೆ, ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಅಂದಿದ್ದು ಈ ದೇಶದ ಜನರ ಭಾವನೆಗಳ ವಿರುದ್ಧ ಈಜಿದಂತೆ ನಾನು ಒಪ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಆ ಮಾತು ಸೂಕ್ತ ಅಲ್ಲ ಏನೋ ಅಂದ ಮಾತ್ರಕ್ಕೆ ಅವರು ಪಾಕಿಸ್ತಾನಿ ಪ್ರೇಮಿ ಅಂತ ಹೇಳಕ್ ನಾನು ಇಲ್ಲಿ ಕೂತಿಲ್ಲ. ತಪ್ಪಿರಬಹುದು, ಆದರೆ ಅವರು ಪಾಕಿಸ್ತಾನಿ ಪ್ರೇಮಿ, ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡೋರು ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಹೊಲಸು ರಾಜಕೀಯ ಆಗುತ್ತೆ. ಆಲ್ ರೈಟ್, ಮುಕುಂದರಾಜ್ ಅವರು ಏನೋ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದಾರಂತೆ, ನಮ್ಮ ಕಾಂಗ್ರೆಸ್ ವಕ್ತಾರರು, ಅದಕ್ಕೆ ಅವರು ಝೂಮ್ ಲೈವ್ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಇದು ನಿಮ್ಮ ಅಂದ್ರೆ ನನಗೆ ಹೇಳಿದ್ದು ತಡವಾಗಿತ್ತು, ನನ್ನ ಫಾಲ್ಟ್ ಅಲ್ಲ. ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ರೆ ಒಳ್ಳೇದು ಅಂತ ಆರಂಭದಲ್ಲೇ ಹೇಳ್ಬಿಡ್ತೀನಿ. ಯಾಕೆಂದ್ರೆ ನಿಲ್ಲಿಸಿಲ್ಲ ಬಿಡಿ ಸರ್, ನಂಗೆ ಗೊತ್ತಿರೋದಕ್ಕೆ ಇಲ್ದಿದ್ರೆ ಇಷ್ಟೊತ್ತು ನಾನು ಸಮಾಧಾನವಾಗಿ ಕೂರ್ತಿದ್ನ ಇಲ್ಲಿ ಅಂತ. ಅಲ್ಲ, ಈಗ ನೀವು ಆರಂಭ ಟಾಪಿಕ್ ಬಂದ್ಬಿಡೋಣ ಸರ್. ಈಗ ಟಾಪಿಕ್ ಬಂದ್ಬಿಡೋಣ ಸರ್. ಈಗ ಟಾಪಿಕ್ ಬಂದ್ಬಿಡೋಣ. ನೀವು ಹೇಳಿದ್ದು ಮೇಡಮ್, ನಾನ್ ನಿಜವಾಗ್ಲೂ ನಿನ್ನೆ ನೀವು ಮಾತಾಡಿದ್ದು ಮತ್ತೆ ಈಗ ನೀವು ಮಾತಾಡಿದ್ದು ಎರಡು ಕೂಡ ಪಕ್ಷ ಬಿಟ್ಟು ಮಾತಾಡೋಣ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಯಾಕೆಂದ್ರೆ ನ್ಯೂಟ್ರಲ್ ಆಗಿ ಹೇಳಿದ್ರಿ. ಸೊ ಇಂಥ ವಿಚಾರದಲ್ಲಿ ಈಗ ಹೇಳಿಕೆಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವ್ರು ಹಂಗ ಹೇಳಿದ್ರು ಅಂತ ಹೇಳಿ ಅವ್ರನ್ನ ಒಂದ್ ಇದಕ್ಕೆ ಫ್ರೆಂಡ್ ಮಾಡೋದು, ಮತ್ತೆ ಅಲ್ಲೆಲ್ಲೋ ಹೋಗಿ ಇವತ್ತು ನೋಡಿ ಮೊನ್ನೆ ಘಟನೆ ಆದಾಗಿಂದನು ಸಂತೋಷ್ ಲಾಡ್ ಅವರು ಅಲ್ಲಿ ಹೋಗಿ ಸ್ವತಃ ಅವರ ವೈಯಕ್ತಿಕ ಹಣದಲ್ಲಿ 1,40,00,000 ರೂಪಾಯಿ ಏರ್ ಟಿಕೆಟ್ ಕೊಟ್ಟು ಅಲ್ಲಿರೋರ್ನೆಲ್ಲ ಕನ್ನಡಿಗರನ್ನೆಲ್ಲ ಕರ್ಕೊಂಡ್ ಬಂದ್ರು. ಅದ್ರ ಬಗ್ಗೆ ಬಿಜೆಪಿ ಅವ್ರು ಮಾತಾಡ್ತಿಲ್ಲ. ಇಲ್ಲಿ ಬಂದು ಭರತ್ ಭೂಷಣ್ ಅವರ ಶವ ಇನ್ನೂ ಸಂಸ್ಕಾರನೇ ಆಗಿಲ್ಲ, ಅಲ್ಲಿ ನಿಂತ್ಕೊಂಡು ಪರಿಹಾರನ ಕೇರಳದಲ್ಲಿ ವೈನಾಡಲ್ಲಿ ಆನೆ ತುಳಿದು ಸತ್ರೆ 20 ಲಕ್ಷ ಕೊಡ್ತೀರಾ, ಇಲ್ಲಿ 20 ಲಕ್ಷ ಕೊಡಿ.
ಅಂದ್ರೆ ಪ್ರತಿ ಒಂದ್ರಲ್ಲೂ ಈ ವಿಚಾರದಲ್ಲಿ ಆರಂಭದಿಂದನೂ ರಾಜಕೀಯ ಮಾಡ್ಕೊಂಡ್ ಬರ್ತಾ ಇರೋದು ಯಾರು ಅಂದ್ರೆ ಬಿಜೆಪಿನವರು. ಇವತ್ತು ಒಂದು ಕೇಂದ್ರ ಸರ್ಕಾರ ಜವಾಬ್ದಾರಿಯುತವಾಗಿ ಯಾವ ರೀತಿ ಸರ್ವಪಕ್ಷಗಳ ಸಭೆ ಕರಿಬೇಕು, ನಮ್ಮ ಮುಂದಿನ ನಡೆ ಯಾವ ರೀತಿ ಇರಬೇಕು, ಇಂಥ ವಿಚಾರದಲ್ಲಿ ರಾಜಕೀಯವನ್ನ ಹೊರತುಪಡಿಸಿ ದೇಶದ ಸಮಗ್ರತೆ ಮತ್ತೆ ಏನು ಭದ್ರತೆ, ಆಂತರಿಕ ಭದ್ರತೆ ಮತ್ತೆ ಇದನ್ನ ಯಾವ ರೀತಿ ನಾವು ಕಾಪಾಡ್ಕೊಬೇಕು, ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಅದನ್ನ ಹೊರತುಪಡಿಸಿ ಈ ರೀತಿ ಕೆಸರು ಎತ್ಕೊಂಡು ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವೇನಾದ್ರೂ ನಿರ್ಧಾರ ತಗೊಳ್ಳಿ ಮೋದಿ ಸಾಹೇಬ್ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ತಲೆ ಇಲ್ದೇ ಇರೋಂತ ಫೋಟೋ ಹಾಕ್ಬಿಟ್ಟು ಜವಾಬ್ದಾರಿ ಸಮಯದಲ್ಲಿ ಏನದು ಗಾಯಬ್ ಅಂತ ಹಾಕಿ ಮತ್ತೆ ರಾಜಕೀಯ ಮಾಡೋದೇನದು? ನಾವು ನಿಮ್ ಜೊತೆ ಅಂದ್ರೆ ಇರ್ಬೇಕಷ್ಟೇ, ಅದನ್ನ ಬಿಟ್ಬಿಟ್ಟು ಮಾಯಾ ಗಾಯಬ್ ಅಂತೆಲ್ಲ ಹಾಕೋದಿದೆಯಲ್ಲ ಸರ್, ಏನಿದು? ಇದು ಇಬ್ಬಗೆ ಅಲ್ವಾ? ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಇದು ಇಬ್ಬಗೆ ಅಲ್ಲ. ಒಬ್ಬ ಪ್ರಧಾನಮಂತ್ರಿ ಎಲ್ಲಿರ್ಬೇಕಾಗಿತ್ತು? ಇವತ್ತವರೆಗೂ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿಲ್ಲ, ಬಿಹಾರದಲ್ಲಿ ಇರ್ತಾರೆ ಅವರು. ಸೊ ಇದು ಪುಲ್ವಾಮಾ ಅಟ್ಯಾಕ್ ಆದಾಗ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ಅವ್ರ ಜೊತೆಗೆ ಸಭೆ ನಡೆದಿದೆಯಲ್ಲ, ಮೂರು ಸೇನಾ ಮುಖ್ಯಸ್ಥರು ಕೂತಿರ್ತಾರೆ. ಯಾರ ಮನೆಯಲ್ಲಿ ಸರ್, ಯಾರ ಮನೆಯಲ್ಲಿ ನಡೆದಿದೆ? ಆಯ್ತು, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಎಲ್ಲಿದೆ ಅಂತ ಯಾವತ್ತಾರು ಎಷ್ಟು ಜನ ಮಂತ್ರಿಗಳಿದ್ದಾರೆ, ಏನ್ ಕೆಲಸ ಮಾಡ್ತಿದ್ದಾರೆ, ಯಾರ್ಯಾರ ಜವಾಬ್ದಾರಿಗಳು ಏನೇನ್ ತಗೊಂಡಿದ್ದಾರೆ, ಇವ್ರು ಪರಿಹಾರ ಕೊಡಿ ಪರಿಹಾರ. ಅವತ್ತಿಂದ ಇವ್ರು ಏನ್ ಹೇಳ್ತಾ ಇದಾರೆ, ಧರ್ಮ ಕೇಳ್ಬಿಟ್ಟು ಧರ್ಮ ಕೇಳ. ಅಲ್ಲೂ ಕೂಡ ಅಮಿತ್ ಶಾ ಅವರು ಈ ದೇಶದ ಗೃಹ ಮಂತ್ರಿಗಳು ಅವತ್ತೇ ಹೋದ್ರಲ್ಲ ಅಲ್ಲಿಗೆ. ಮೇಡಮ್, ಇವತ್ತು ಸಾರ್ವಜನಿಕರ ಪ್ರಶ್ನೆಗಳಿಗೆ ಅಧಿಕಾರದಲ್ಲಿರೋರು ಉತ್ತರ ಕೊಡ್ಬೇಕು. ಅಧಿಕಾರ ಇವತ್ತು ಪ್ರತಿಯೊಬ್ಬ ಭಾರತೀಯನ ಪ್ರಶ್ನೆ ಇದೆ. ಅಮಾಯಕರ ಜೀವ ಹೋಗಿದೆ ಇವತ್ತು. ಅಲ್ಲ, ಅದನ್ನ ಪ್ರಶ್ನೆ ಕೇಳೋದು ಏನಾಗುತ್ತೆ ಅಂದ್ರೆ, ಪುಲ್ವಾಮಾ RDX ಒಳಗಡೆ ಬಂತು, ಇವತ್ತವರೆಗೂ ಪುಲ್ವಾಮಾ ದಾಳಿನಲ್ಲಿ ಇವತ್ತವರೆಗೂ ಯಾವ ರೀತಿ ದಾಳಿ ಆಯ್ತು, ಆ ದಾಳಿ ಕಾರಣಕರ್ತರು ಯಾರು, RDX ಒಳಗಡೆ ಎಲ್ಲಿಂದ ಬಂತು ಅನ್ನೋ ತನಿಖೆ ಆಗ್ತಾ ಇಲ್ಲ. ಅದನ್ನ ಪ್ರಶ್ನೆ ಕೇಳಿದ್ರೆ ನಾವು ದೇಶದ್ರೋಹಿಗಳಾಗ್ಬಿಡ್ತೀವ. ಇವತ್ತು ಅಲ್ಲಿ ಪಹಲ್ಗಾಮ್ ಒಂದು ಭದ್ರತೆ ಇಲ್ಲದೆ ಒಂದೂವರೆ ಗಂಟೆಗಳ ಕಾಲ ಒಂದು ಹಂಗಂತ ಕಳೆದು ಹೋದಂತ ದಿನಗಳನ್ನ ಒಂದೂವರೆ ಗಂಟೆಗಳ ಕಾಲ ಅಲ್ಲಿ ಸೈನಿಕರಿಲ್ಲ, ಪೊಲೀಸ್ ಅಧಿಕಾರಿಗಳಿಲ್ಲ ಅಂದ್ರೆ ಎಲ್ಲೋಗಿದ್ರು ಈ ಪ್ರಶ್ನೆ. ಈಗ ಒಂದ್ ಕೆಲಸ ಮಾಡಿ ಮುಕುಂದರಾಜ್ ಸರ್, ನೀವು ನಿಮ್ಮ ಆಮೇಲೆ ಇವರು ಹಿಂದೆ ಎಲ್ಲ ಕಾಂಗ್ರೆಸ್ ನ ಬ್ಲೇಮ್ ಮಾಡ್ತಾ ಇದ್ರಲ್ಲ, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ ಯಾರ ಸರ್ಕಾರ ಇತ್ತು, ಕಂದಾರ್ನ ಅಲ್ಲಲ್ಲ. ಈಗ ಇವರು ಅವಾಗಿಂದಾನು ಮೋಹನ್ ವಿಶ್ವ ಅವರು ಬರೀ ಪೊಲಿಟಿಕಲ್ ಬ್ಲೇಮ್ಗಳನ್ನೇ ಮಾಡ್ಕೊಂಡ್ ಬಂದ್ರು. ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಯಾರ ಸರ್ಕಾರ ಇತ್ತು? ಅಫ್ಜಲ್ ಗುರುಗೆ ಕಾಂಗ್ರೆಸ್ನವ್ರು ಹೆಂಗ್ರಿ ವಕಾಲತ್ ಹಾಕಕ್ಕಾಗತ್ತೆ? ಕಾಂಗ್ರೆಸ್ನವ್ರು ಯಾರು ಹೋಗಿದ್ರು ಸುಪ್ರೀಂ ಕೋರ್ಟ್ಗೆ? ಅದಾದ ನಂತರ ಇದನ್ನ ನೀವು ವಿಮಾನ ಅಪಹರಣ ಆದಾಗ ಕಂದಾರ್ಗೆ ಭಯೋತ್ಪಾದಕರನ್ನ ಬಿಡುಗಡೆ ಮಾಡಿದವ್ರು ಯಾರು? ನಿಮ್ ಸರ್ಕಾರ. ಭಯೋತ್ಪಾದಕರನ್ನ ಕರ್ಕೊಂಡೋಗಿ ಕೊಟ್ಟವ್ರು ನೀವು. ನಾನ್ ಇತಿಹಾಸ ಶುರು ಮಾಡ್ಬೇಕಾಗುತ್ತೆ. ಹೆಗಲ್ ಮೇಲೆ ಕೈ ಹಾಕೊಂಡು ಪ್ರಧಾನಿ ಮನಮೋಹನ್ ಸಿಂಗ್ ಕರ್ಕೊಂಡ್ ಬಂದಿರ್ಲಿಲ್ವಾ? ಹಾಗಾದ್ರೆ ಬಾಂಗ್ಲಾದೇಶವನ್ನ ಸಪರೇಟ್ ಮಾಡಿದ್ವಿ, ಪಕ್ಕದಲ್ಲಿ ಕರ್ಕೊಂಡ್ ಬಂದಿರ್ಲಿಲ್ವಾ? ಹಾಗಾದ್ರೆ ಯುದ್ಧದಲ್ಲಿ ಸೋಲ್ಸಿ ಬಾಂಗ್ಲಾದೇಶ ಪ್ರತ್ಯೇಕ ದೇಶ ಮಾಡಿದ್ರು ಇಂದಿರಾ ಗಾಂಧಿ ಅವರು. ನೀವೇನ್ ಮಾಡಿದೀರಾ ಇವತ್ತವರೆಗೂ? ಯಾವ ಭದ್ರತೆಯ ವೈಫಲ್ಯತೆಗೆ ಯಾರು ಹೊಣೆ? ಸೈನಿಕರುಗಳೆಲ್ಲ ಎಲ್ಲೋಗಿದ್ರು? ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರೋ ಭಾರತದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ನ್ಯಾಯದಾನ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ತರದ ಒಂದು ಆಯಾ ಕಾಲಘಟ್ಟದಲ್ಲಿ ನಡೆದಂತ ವಿಚಾರಗಳನ್ನ ತಗೊಂಡು ಕಂದಹಾರ ಸಂದರ್ಭದಲ್ಲಿ ಯಾಕೆ ನಾವು ಅವ್ರನ್ನ ಬಿಡ್ಬೇಕಾಯ್ತು ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಅದಾದ ಮೇಲೆ ಯಾವ ರೀತಿ ಯುದ್ಧಗಳಾದವು, ಭಾರತ ಸರ್ಕಾರ ಅದು ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರಗಳು ಯಾವ ರೀತಿ ದೇಶದ ಅಖಂಡತೆ, ಸಾರ್ವಭೌಮತೆ, ಏಕತೆಗೆ ಸಂಬಂಧಪಟ್ಟಂತ ನಿರ್ಧಾರಗಳನ್ನು ತೆಗೆದುಕೊಂಡು ಅದಕ್ಕೆ ಧಕ್ಕೆ ತರದಂತೆ ಯಾವ ರೀತಿ ನಡ್ಕೊಂಡಿದೆ ಅನ್ನೋದು ನಮಗೆ ಗೊತ್ತು. ಇಲ್ಲಿ ಆಗಬೇಕಾಗಿರೋದು ಎಲ್ಲರೂ ಒಂದಾಗಿ ಮುನ್ನಡಿಬೇಕಾಗಿರೋದು. ನೀವು ಹೇಳಿರೋದನ್ನ ನಾನು ಒಪ್ಕೊಳ್ತೀನಿ ವಿಶ್ವಾಸ, ಯಾಕೆಂದ್ರೆ ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇರುತ್ತೆ, ಇಡೀ ಪಾಕಿಸ್ತಾನ ನಮ್ಮನ್ನ ನೋಡ್ತಾ ಇರುತ್ತೆ. ಒಂದು ಬಾಹ್ಯ ಯುದ್ಧ, ಒಂದು ಆಂತರಿಕವಾದಂತ ಬೆಳವಣಿಗೆ. ರೀಟ್ವೀಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕೆ ನೀವ್ ಹಾಕಿದ್ದು ರೀಟ್ವೀಟ್ ಮಾಡಲ್ಲ ಅವನು? ಯಾಕೆ ನಾವು ಪಾಕಿಸ್ತಾನ ಪರವಾಗಿ ಅಲ್ಲ, ರಾಹುಲ್ ಗಾಂಧಿದು ಅವನು ಯಾಕೆ ರೀಟ್ವೀಟ್ ಮಾಡಲ್ಲ? ಅವನು ಕಳ್ಳ ಕೋತಿ. ಒಂದ್ ನಿಮಿಷ ಸರ್, ನಿಮ್ ಧ್ವನಿ ಕೇಳಿಸ್ತಾರೆ.
ಅದನ್ನ ಮಾಡ್ಬೋದು ನೀವು. ಅವ್ರಿಗೆ ಅವನು ಗೊತ್ತು ಕೋತಿಗೆ ಎಲ್ಲಿ ಇಟ್ರೆ ಬತ್ತಿ ಎಲ್ಲುರಿಯುತ್ತೆ ಅಂತ. ನೀನ್ ರಾಹುಲ್ ಗಾಂಧಿದು ಟ್ವೀಟ್ ಮಾಡಿದ್ರೆ ಯಾವನು ಏನು ಕೇರ್ ಮಾಡಲ್ಲ ಅಂತ ಗೊತ್ತು. ಮೋದಿ ಅಂದ ತಕ್ಷಣ ಮೋದಿ ಅಂದರೆ ದೇಶ, ಮೋದಿ ಅಂದರೆ ಹಿಂದೂ, ಮೋದಿ ಅಂದರೆ ದೇಶಭಕ್ತಿ, ಮೋದಿ ಅಂದರೆ ರಾಷ್ಟ್ರೀಯವಾದ ಅನ್ನುವ ಭಾವನೆ ಇದೆ ಮತ್ತು ಆ ಭಾವನೆಯನ್ನು ಮೂಡಿಸಲಾಗಿದೆ. ಹಾಗಾಗಿ ಪಾಕಿಸ್ತಾನದಲ್ಲಿರೋ ಪ್ರತಿ ಕೋತಿನೂ ಮೋದಿ ವಿರುದ್ಧದ ಪ್ರತಿಯೊಂದನ್ನು ನಾಳೆ ನಾವು ಏನೋ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಿಗಳ ನಡೆ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ದು ಬೇಕಾದ್ರೆ ಅಲ್ಲಿ ಟ್ವೀಟ್ ಮಾಡೋದು ಅಥವಾ ಪ್ಲೇ ಮಾಡೋದು ನೋಡು. ಅಂದ ಮಾತ್ರಕ್ಕೆ ನಾನು ದೇಶ ವಿರೋಧಿ ಆಗ್ಬಿಡ್ತೀನಾ? ಬಾಯಲ್ಲಿ ಕೆನ್ನೆ ಹೊಡೆದ್ಬಿಡ್ತೀನಿ, ಸರಿಯಾಗಿ ಅಂದ್ಬಿಡ್ತೀನಿ. ಹೌದಲ್ಲ ಸರ್? ಹೇಳಿ. ಇಲ್ಲಿ ಸ್ವಾಭಿಮಾನ, ರಾಜಕೀಯ, ಅಪ್ರಬುದ್ಧತೆ ಇವೆಲ್ಲ ಮಿತಿ ಮೀರಿಬಿಟ್ಟಿದೆ. ಏನಾಗಿದೆ ಇಲ್ಲಿ ನೋಡಿ, ರಾಜಕೀಯ ಹೇಗೆಂದ್ರೆ ಈ ಟೆರರಿಸ್ಟ್ಗಳು ಅವರು ಕೂಡ ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂದ್ರೆ ಆ ಒಂದು ಷಡ್ಯಂತ್ರ ಏನಿದೆ ನೋಡಿ, ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿದೆ. ನೋಡಿ, ಒಂದು ಡಿಸ್ಟರ್ಬ್ ಮಾಡ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಮಾತಾಡಲ್ಲ ಪಾಪ, ಮೋದಿ ಅವ್ರು ಮಾತಾಡಲ್ಲ, ಅಮಿತ್ ಶಾ ಅವ್ರು ಏನು ಮಾತಾಡಲ್ಲ, ಈ ಟಾಪ್ ಲೀಡರ್ಸ್ ಎಲ್ಲ ಏನು ಮಾತಾಡಲ್ಲ. ಇದ್ದು ಬದ್ದವ್ರೆಲ್ಲ ಹಿಂಗ ಹಾರಾಡ್ತಾರಂತಂದ್ರೆ ಅದು ಏನಂತ ನನಗೆ ಅರ್ಥ ಆಗೋದಿಲ್ಲ. ಅದೆಲ್ಲದಕ್ಕಿಂತ ಸ್ವಲ್ಪ ಅಟ್ಕೆ ಡೋಂಟ್ ಕೇರ್ ಮಾಸ್ಟರ್ ನಮ್ಮ ಸಿದ್ದರಾಮಯ್ಯನವರು. ಅವ್ರು ಹೆಂಗೆ ಅವ್ರ ಏನಾದ್ರೂ ಆಗ್ಲಿ ಬಿಡು ನಂದೊಂದು ಇರ್ಲಿ ಅಂತಾರೆ ಅವರು. ಅಂದ್ರೆ ಅವ್ರಿಗೇನು ಪ್ರಚಾರದ ಹುಚ್ಚೇನಿಲ್ಲ, ಬಟ್ ಇವ್ರು ಬೇಸಿಕಲಿ ಈಸ್ ಲೈಕ್ ದಟ್. ಅವ್ರಿರೋದೇ ಹೆಂಗೆ ಸ್ಟ್ರೇಟ್ ಫಾರ್ವರ್ಡ್. ಏನಂದ್ರೆ ಇಲ್ಲಿ ಷಡ್ಯಂತ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿದೆ, ರಾಜಕಾರಣಿಗಳು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಆ ಟೆರರಿಸ್ಟ್ಗಳೆಲ್ಲ ಏನಂದ್ರೆ ಹಿಂದೂ, ನೀನು ಹಿಂದೂನಾ ಅಂತ ಹೇಳ್ಬಿಟ್ಟು ಶೂಟ್ ಮಾಡಿದ್ದಾರೆ. ಹೌದು, 99% ನಿಜಾನೇ ಇದೆ. ಅದು 1% ಏನೇ ಒಂದು ಎಕ್ಸಾಗರೇಟ್ ಮಾಡಿರ್ಬೋದು ವಿಷಯ. 200% ಕರೆಕ್ಟ್. ಹೌದಾ? ಇವಾಗ ಅವ್ರಿಗೆ ಗೊತ್ತಿದೆ, ಟೆರರಿಸ್ಟ್ಗಳಿಗೆ, ಪಾಕಿಸ್ತಾನಿಗಳಿಗೆ ಗೊತ್ತಿದೆ ಏನು ಇಂಡಿಯಾದಲ್ಲಿ ಆಂತರಿಕ ಭದ್ರತೆ ಅಥವಾ ಆಂತರಿಕ ಒಂದು ರಾಜಕೀಯ ವ್ಯವಸ್ಥೆ ಏನಿದೆ ಹಾಳಾಗಿದೆ. ಅಂದ್ರೆ ಹಿಂದೂ ಮುಸ್ಲಿಂ ಅಂತ ಒಂದು ವ್ಯವಸ್ಥೆ ನಡೆದಿದೆ, ಅದನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ ಈಗ ಅವರು. ಈಗೇನಂದ್ರೆ ಅವ್ರಿಗೆ ಒಂದೇ ಏಟಿಗೆ 2 ಕಲ್ಲು ಹೊಡಿತಾ ಇದಾರೆ. ಇವಾಗ ಏನಂದ್ರೆ ಹಿಂದೂಗಳನ್ನ ಸಾಯಿಸಾಕಿದ್ರು ಒಂದು, ಇನ್ನೊಂದು ವಿಷಯ ಏನಂದ್ರೆ ಹಿಂದೂ ಮುಸ್ಲಿಂ ಅಂತ ಒಂದು ಬೆಂಕಿನ ನೇರದಲ್ಲಿ ಸುತ್ತ ಹಾಕಿ ಆ ಬೆಂಕಿನ ಹಚ್ಚಿ ಇವತ್ತು ಹಿಂದೂ ಮುಸ್ಲಿಮರು ಇಂಡಿಯಾ ಒಳಗಡೆ ಒಂದು ಯುದ್ಧ ಮಾಡಬೇಕಾಗಿದೆ ಇವತ್ತು. ಅಲ್ಲ ಸರ್, ಈ ದೇಶವನ್ನ ಬೇರೆ ಯಾವ ವಿಚಾರಗಳು ಕೂಡ ವಿಚಲಿತ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಮ್ ವಾಟ್ ಮೇ, ಏನು ಕೂಡ ನಮ್ಮ ದೇಶದ ಪ್ರಜೆಗಳ ಒಗ್ಗಟ್ಟನ್ನ ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಹಿಂದೂ ಮುಸಲ್ಮಾನ ಯಾವುದೇ ಜಾತಿ ಧರ್ಮದ ಯಾವುದೇ ಪಂಗಡದ ವ್ಯಕ್ತಿಗಳನ್ನ ನಮ್ಮ ಏಕತೆಯನ್ನ ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು, ಅದು ಹಿಂದೂ ಮುಸಲ್ಮಾನ ಮತ್ತು ಪಾಕಿಸ್ತಾನ ಅಷ್ಟೇ. ಅದನ್ನೇ ಮಾಡಿದ್ದಾರೆ. ಇವಾಗ 100 ಜನ ಇದಾರಂದ್ರೆ 95 ಜನ ಹಿಂದೂ, ಇದು ಮುಸ್ಲಿಂ ಇರ್ಲಿ ಹಿಂದೂ ಇರ್ಲಿ ಒಳ್ಳೆರೆ, 95% ಜನ ಒಳ್ಳೆಯವರು ಇರ್ತಾರೆ. 5% ಇದ್ದಾರೆ ನೋಡಿ, ಅವ್ರು ಬೆಂಕಿ ಹಚ್ತಾ ಇರ್ತಾರೆ. ಅವ್ರು ಇವತ್ತು ಸಮಾಜದ ನಮ್ಮ ಹಿತದೃಷ್ಟಿಯಿಂದ ಸಮಾಜದ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ನ ಹಾಳು ಮಾಡ್ತಿರೋದು ಈ ಜನ. ಇವ್ರು ಅಡ್ವಾಂಟೇಜ್ ತೊಗೊಳಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದು ನಮ್ಮ ನಾಲಾಯಕ ರಾಜಕಾರಣಿಗಳು. ಇವತ್ತು ಇದೇನಂದ್ರೆ ರಾಜಕೀಯ ಹೇಗಾಗ್ಬಿಟ್ಟಿದೆ ಅಂದರೆ ಎಲ್ಲಿ ರಾಜಕಾರಣ ಮಾಡ್ಬೇಕಲ್ಲಿ ಮಾಡ್ತಾ ಇಲ್ಲ ನಾವು. ಇವತ್ತು ಪುಲ್ವಾಮಾದಲ್ಲಿ ಏನಾಯಿತು, ಯಾಕಾಯಿತು? ಇವತ್ತು 250 ಕಿಲೋಮೀಟರ್ ಒಳಗಡೆ ಬಂದ್ಬಿಟ್ಟು ಇವತ್ತು ಅಟ್ಯಾಕ್ ಮಾಡಿಬಿಟ್ಟು 26 ಜನ ಸತ್ತಿದ್ದಾರೆ ಇವತ್ತು. ಆಮೇಲೆ ಅಲ್ಲಿರುವಂಥ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ. ಯಾಕಾಗಿದೆ? ಯಾರು ಆರ್ಡರ್ ಮಾಡಿರೋದನ್ನ ಅದ್ರ ಬಗ್ಗೆ ತನಿಖೆ ಆಗಿ ಅದು ವಿಷಯಗಳು ಬರಬೇಕಲ್ವಾ? ಇದೇನು ನಾಟ್ ಬಿಗ್ ಡೀಲ್ ಆ್ಯಕ್ಚುಲಿ. ಹೋಮ್ ಮಿನಿಸ್ಟ್ರಿ ಇವತ್ತು ಪಾರ್ಟ್ ಟೈಮ್ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಇವತ್ತು ಹೋಮ್ ಮಿನಿಸ್ಟ್ರಿ ಏನು ಕೆಲಸ ಮಾಡ್ತಿದ್ದಾರೆ? ಬಿಹಾರಲ್ಲಿ ಎಲೆಕ್ಷನ್ ಏನು ಸ್ಟ್ರಾಟಜಿ ಮಾಡಬೇಕು, ತಮಿಳುನಾಡಲ್ಲಿ ಏನು ಸ್ಟ್ರಾಟಜಿ ಮಾಡಬೇಕು ಎಲೆಕ್ಷನ್ನು, ಅದು ಬಿಟ್ಟು ಹೋಮ್ ಮಿನಿಸ್ಟ್ರಿ ಯಾರು ಮಾಡಬೇಕು? ನಡ್ಡಾ ಒಬ್ಬ ರಬ್ಬರ್ ಸ್ಟಾಂಪ್ ಅಧ್ಯಕ್ಷರು ಒಪ್ತೀರಾ ಇದಕ್ಕೆ? ಅದನ್ನ ಅಮಿತ್ ಶಾ ಅವರು ಪಾರ್ಟ್ ಟೈಮ್ ಹೋಮ್ ಮಿನಿಸ್ಟ್ರಿ ಆಗಬೇಕು. ನಮಗೆ ನಮ್ಮ ದೇಶಕ್ಕೆ ದೊಡ್ಡ ದೇಶ ನಮ್ಮದು, ಪ್ರಪಂಚದಲ್ಲಿ 2ನೇ ದೊಡ್ಡ ದೇಶ. ಹೌದಾ? ಚೈನಾ ಬಿಟ್ರೆ. ರುದ್ರಯ್ಯನವ್ರೆ, ಮೊನ್ನೆ ಬೆಳಗಾವಲ್ಲಿ ಏನೋ ಎಲ್ಲ ಒಂದ್ ಕಡೆ ದಿಕ್ಕಿಗೆ ಈಜಿದ್ರೆ ಇವರು ಮಾತ್ರ ಮಹಾಸಾಗರವನ್ನೇ ಈಸ್ತೀವಿ ಅಂತ ಬೆಲೆ ಏರಿಕೆ ವಿರುದ್ಧ ಇಡೀ ಭಾರತ ಪಹಲ್ಗಾಮಲ್ಲಿ ನಡೆದಿರುವಂತಹ ಘಟನೆಯನ್ನ ವಿರೋಧಿಸ್ತಾ ಇದ್ರೆ ಇವರು ಬೆಲೆ ಏರಿಕೆ ವಿರೋಧಿಸಿ ಬೆಳಗಾವಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡ್ರು ಕಾಂಗ್ರೆಸ್ ಅವರು. ಅಂತ ಸಣ್ಣ ಕಾರ್ಯಕ್ರಮದಲ್ಲೇ ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡಿ ಒಂದು ಭದ್ರತಾ ವೈಫಲ್ಯ ಆಯ್ತು. ಇಷ್ಟು ದೊಡ್ಡ ದೇಶದಲ್ಲಿ ಇಂತಹ ಭದ್ರತಾ ವೈಫಲ್ಯ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ದೇಶ ನೋಡಿ ಕಂಪ್ಯಾರಿಟಿವ್ಲಿ ಅಲ್ಲ ಹೇಳ್ತೀನಿ ಕೇಳಿ. ಇವಾಗ 11 ವರ್ಷಗಳ ಕಾಲ ಬಿಜೆಪಿ ಆಡಳಿತ ಇದೆ, ನರೇಂದ್ರ ಮೋದಿ ಅವರ ಮುಖ ಇದೆ. ಒಳ್ಳೆ ಕೆಲಸ ಮಾಡಿದಾರೆ, ಇನ್ನು ಚರ್ಚೆ ಮಾಡಬೇರೆ. ಇವಾಗ ಭಯೋತ್ಪಾದಕ ಕೃತ್ಯಗಳು ಕಡಿಮೆ ಆಗಿವೆ, 100% ಕಡಿಮೆ ಆಗಿದೆ ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ನಿಮಗೆ ಕಳೆದ 3 ವರ್ಷದ ಆವರೇಜ್
ಆವರೇಜ್ ಟೂರಿಸ್ಟ್ ನೀವು ಇನ್ಫ್ಲೋ ತಗೊಂಡ್ರೆ ನಿಮಗೆ ಕಳೆದ 4-5 ವರ್ಷದಲ್ಲಿ 2 ಕೋಟಿ ದಾಟಿದೆ, ಹೈಯೆಸ್ಟ್ ಎವರು. ಯಾವ ನಂಬಿಕೆ ಮೇಲೆ ಯಾರು ಮಾಡ್ಬೇಕು ಹೇಳಿದ್ರು ಗೊತ್ತಾ, ಭಯೋತ್ಪಾದಕ ಕಡಿಮೆ ಆಗಿಲ್ಲ ಅಂತ. ಕಡಿಮೆ ಆಗಿರೋದಕ್ಕೋಸ್ಕರನೇ ಜನ ಆತ್ಮವಿಶ್ವಾಸದಿಂದ ಮೋದಿ ಅವರ ಮೇಲೆ, ಅಮಿತ್ ಶಾ ಮೇಲೆ ನಂಬಿಕೆ ಇಟ್ಟು ಬಂದಿದ್ದು. ರಾಷ್ಟ್ರಪತಿ ಆಳ್ವಿಕೆಯ ಸಂದರ್ಭದಲ್ಲಿ ಯಾವುದೇ ಉಗ್ರಗಾಮಿ ಚಟುವಟಿಕೆಗಳು ನಡೆದಿಲ್ಲ. ಮೊನ್ನೆ ಎಲೆಕ್ಷನ್ ಆಗಿ ಜನಪ್ರತಿನಿಧಿಗಳ ಆಡಳಿತ ಬಂದ ಮೇಲೆ ಈ ಘಟನೆ ನಡೆದಿದೆ. ಸೊ ಹೀಗಾಗಿ ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿದೆ ಸರ್, ಇಲ್ಲ ಅಂತ ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿದೆ ಅಂದ ಮಾತ್ರಕ್ಕೆ ಈ ಘಟನೆ ನಡಿಬಾರ್ದು. ದಟ್ ಇಸ್ ನಾಟ್ ದಿ ಜಸ್ಟಿಫಿಕೇಶನ್ ಫಾರ್ ದಿಸ್ ಇನ್ಸಿಡೆಂಟ್. ಎಸ್ ಮಹೇಶ್ ಅವರೇ, ತಾಳ್ಮೆಯಿಂದ ಇದಾರಪ್ಪ ಇವತ್ತು. ಹೇಳಿ ಸರ್. ಸನ್ಮಾನ್ಯ ಪೂಜ್ಯ ದೇವೇಗೌಡಜಿಯವರು ಈಗಾಗಲೇ ಇವತ್ತು ಮೈಸೂರಿನಲ್ಲಿ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಪೂಜ್ಯ ನರೇಂದ್ರ ಮೋದಿಜಿಯವರು ದೇಶದ ಒಂದು ಭದ್ರತೆಗೆ ಸಂಬಂಧಪಟ್ಟಂತೆ ಯಾವುದೇ ತರನಾದ ಹಿಂದಿ ವಾಲಗಳ ತರ ಜಿ ಅಂತಾರೆ ಅವರು ಅಂತ ಅನ್ನಿ, ದೇವೇಗೌಡರು ಅಂತ ಅನ್ನಿ. ಪೂಜ್ಯ ಹಿಂದಿ ವಾಲಗಳೇನಿಲ್ಲ, ಅದು ರೆಸ್ಪೆಕ್ಟೆಡ್ ಆಗಿ ರೆಸ್ಪೆಕ್ಟ್ ನಮ್ಮ ಕನ್ನಡದಲ್ಲಿ ಗಾಂಧೀಜಿ ಅಂತ ಗುಜರಾತ್ ಅವರು ರೀ, ಒಂದ್ ನಿಮಿಷ, ಅವ್ರು ಗುಜರಾತ್ ಅವರು ಒಂದ್ ನಿಮಿಷ. ಹೌದು ಹೌದು, ಅವರು ಪಾಪ ಅವರು ಅಲ್ಲಿ ಉತ್ತರ ಭಾರತದವರು, ಅವ್ರನ್ನ ಜಿ ಅಂತ ಕರೀತಾರೆ. ದೇವೇಗೌಡರು ನಮ್ಮವರು, ನೀವು ಅಪ್ಪಾಜಿ ಅಂತ ಕರೀರಿ, ಇಲ್ಲ ಅಪ್ಪ ಅಂತ ಕರೀರಿ, ಇಲ್ಲ ಅವರು ಅಂತ ಕರೀರಿ. ನೀವು ಒಳ್ಳೆ ಹಿಂದಿ ವಾಲಗಳ ತರ ಪ್ರಾದೇಶಿಕ ಪಕ್ಷ ಜಿ ಅಂತ ಕರಿಬೇಡಿ ಅಷ್ಟೇ. ಪೂಜ್ಯ ದೇವೇಗೌಡಜಿಯವರು ಈಗಾಗಲೇ ಹೇಳಿದ್ದಾರೆ ನಿಮ್ಮ ಮಾಧ್ಯಮದಲ್ಲಿ, ದೇಶವೇ ತಿರುಗಿ ನೋಡುವಂತಹ ಆಗ್ಬಾರ್ದಂತ ಕೆಲಸ ಆಗೋಗಿದೆ. ನಾನು ಏನು ಎಲ್ಲಾ ಡಿಸ್ಕಸ್ ಅಲ್ಲೂ ಇದಾಗ್ಲೇ ನಾವು ನೋಡಿದ್ದೇವೆ. ನನ್ನ ದೇಶದಲ್ಲಿ ಅತ್ಯಂತ ಕಣ್ಣಿದ್ದು ಕುರುಡದಂತೆ ನಾಟಕ ಮಾಡ್ತಾ ಇರುವಂತ ಜಿಹಾದಿಗಳು ಈ ದೇಶದಲ್ಲಿರೋದು ಅತ್ಯಂತ ಹೀನಾಯ. ಯಾರು ನಿಮ್ಗೆ ಗೊತ್ತಿದೆಯಲ್ಲ, ಇಡೀ ದೇಶಕ್ಕೆ ಗೊತ್ತಾಗಿದೆ. ಯಾರು ಈಗ ಟ್ವೀಟ್ ಯಾರ್ಯಾರು ಮಾಡ್ತಾವ್ರೆ, ರೀಟ್ವೀಟ್ ಯಾರ್ಯಾರು ಮಾಡ್ತಾವ್ರೆ. ಟೀಕೆ ಮಾಡಬಾರ್ದಾ? ಟೀಕೆ ಮಾಡಬಾರ್ದಾ? ಸೊ ಏನು ಟೀಕೆ ಮಾಡ್ತೀವಿ ದೇಶದ ವಿಚಾರದಲ್ಲಿ? ಈಗ ಒಂದು ಮಾತು ಹೇಳಿ, ಅವ್ರೇನ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರೇನ್ ಸರ್ವಾಧಿಕಾರಿನಾ? ಇಲ್ವಲ್ಲ, ಮತ್ತೆ ಯಾವತ್ತು ಹೇಳಿಲ್ವಲ್ಲ. ಅವ್ರನ್ನ ಟೀಕೆ ಮಾಡಿದ ತಕ್ಷಣ ಜಾದಿಗಳಾಗ್ತಾರ? ಒಂದು ಮಾತು ನೀವು ಟೀಕೆ ಮಾಡಿಲ್ವೇನ್ರಿ? ದೇವೇಗೌಡರು ಟೀಕೆ ಮಾಡಿಲ್ವೇನ್ರಿ? ಕುಮಾರಸ್ವಾಮಿ ಅವ್ರು ಟೀಕೆ ಮಾಡಿಲ್ಲೇನ್ರಿ? ಅವ್ರ ಜಾದಿಗಳೇನ್ರಿ? ನೋಡಿ ಸಿಸ್ಟರ್, ನೀವು ಮಾಡುವಂತ ಟೀಕೆಗಳು ದೇಶದ ಭದ್ರತೆಯ ಅಡಿಪಾಯಕ್ಕೆ ಧಕ್ಕೆ ಉಂಟು ಮಾಡ್ತವೆ ಅಂತ ಜಿಹಾದಿ. ನೀವು ದೇವೇಗೌಡರು, ಕುಮಾರಸ್ವಾಮಿ ಅವರು, ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಿಲ್ವಾ? ಹಾಗಾದ್ರೆ ಅವ್ರ ಜಿಹಾದಿಗಳ? ನೋಡಿ, ದೇವೇಗೌಡರು ಸಾಹೇಬ್ರಾಗ್ಲಿ, ಕುಮಾರಣ್ಣ ಆಗ್ಲಿ ಬದುಕಿನ ಯಾವತ್ತೂ ಸಹ ಈ ದೇಶದ ಭದ್ರತೆಯ ಬಗ್ಗೆ, ಪಾಕಿಸ್ತಾನದ ಮೋದಿ ಅವ್ರ ಬಗ್ಗೆ ಅಲ್ಲ, ಯಾವಾಗ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಹೇಳಿ, ಅವಾಗ ಇದು ಕುಮಾರಸ್ವಾಮಿ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ರು ಹೇಳ? ತೆಗಿರಿ ತೆಗಿರಿ. ಏನಂದ್ರು? ಏನಂತ ಹೇಳಿದ್ರು? ಪುಲ್ವಾಮಾ ಆಗಿರ್ಬಹುದು. ನೋಡಿ, ಒಂದ್ ಮಾತು ಹೇಳ, ಕೆಲವು ಸಮಯ ಸಂದರ್ಭಗಳಲ್ಲಿ ನಾವ್ ಯಾವತ್ತು ದೇಶದಲ್ಲಿ ರಾಜಿ ಮಾಡ್ಕೊಂಡಿಲ್ಲ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡು ರಾಜಿ ಯಾರು ಮಾಡ್ಕೊಂಡಿದ್ದಾರೆ? ಇವಾಗ ನೋಡಿ, ಕಾಂಗ್ರೆಸ್ ವಕ್ತಾರರು ಇದಾರೆ, ನಮ್ಮ ವಕ್ತಾರಗಳಿದ್ದಾರೆ, ಎಲ್ಲರೂ ಆಮ್ ಆದ್ಮಿ ಅವರು ಇದ್ದಾರೆ. ಈಗ ಪಾಕಿಸ್ತಾನದಲ್ಲಿರುವಂತ ಯಾವುದೇ ಒಬ್ಬ ವ್ಯಕ್ತಿ ದೇಶದಲ್ಲಿರುವಂತಹ ಬಿಜೆಪಿಯವರು ಅಥವಾ ಅದರ್ ಪಾರ್ಟೀಸ್ ಅನ್ನ ಯಾವುದನ್ನ ರಿಟ್ವೀಟ್ ಮಾಡ್ದಾನೆ, ಕಾಂಗ್ರೆಸ್ನವ್ರು ಮಾಡಿದ್ದನ್ನೇ ರಿಟ್ವೀಟ್ ಮಾಡಿ ಇವತ್ತು ಇಡೀ ದೇಶವೇ ಪ್ರಪಂಚವೇ ಆಹಾ ಅಂತ ನಗೋತರ ಮಾಡ್ತಾವ್ರೆ ಅಂತ ಹೇಳಿದ್ರೆ ಇದು ಯಾರ ಹೊಣೆ? ಇವತ್ತು ನೀವು ಒಂದ್ ನಿಮಿಷ ಸರ್, ನೀವು ಈ ಹಿಂದೆ ಕಾಂಗ್ರೆಸ್ ಜೊತೆ ಇದ್ರಿ, ಅವಾಗ ಬಿಜೆಪಿನ ಟೀಕೆ ಮಾಡ್ತಾ ಇದ್ರಿ. ಈಗ ನೀವು ಬಿಜೆಪಿ ಜೊತೆ ಇದೆ, ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಾ ಇದ್ರಿ. ಒಂದು ಪ್ರತಿಪಕ್ಷವಾಗಿ ಒಂದು ಆಡಳಿತ ಪಕ್ಷವನ್ನ ಟೀಕೆ ಮಾಡೋದು ಸಹಜ ಪ್ರಕ್ರಿಯೆ. ದೇಶದ ಭದ್ರತೆಯ ವಿಚಾರದಲ್ಲಿ ನಾವು ನಿಮ್ ಜೊತೆ ಇರ್ತೀವಿ. ಅದೇ ಸಮಯದಲ್ಲಿ ಇಂತಹ ವಿಚಾರಗಳಲ್ಲಿ ಹೊಣೆಗಾರಿಕೆಯನ್ನ ನಿಭಾಯಿಸೋ ಸಂದರ್ಭದಲ್ಲಿ ನೀವು ಮಾಯ ಆಗಿದ್ದೀರಾ ಅಂತ ಅವ್ರು ಹೇಳಿರೋದನ್ನ ಅದ್ಯಾವುದೋ ಕೋತಿ ರಾಷ್ಟ್ರ ರೀಟ್ವೀಟ್ ಮಾಡಿದ ಮಾತ್ರಕ್ಕೆ ಅವ್ರು ಜಾದಿಗಳಾಗೋಗ್ತಾರೇನ್ರಿ? ಏನ್ ನಿಮ್ದು ಲಾಜಿಕ್ ಇದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ.